ಹಲೋ ಫ್ರೆಂಡ್ಸ್, ಇನ್ನೊಂದು ಲಾಗ್ಗೆ ಸ್ವಾಗತ. ಇದು ಫಸ್ಟ್ ಸರ್ವಿಸ್ ಬಿಡೋಕ್ಕೆ ಹೋಗ್ತಿದ್ದೀನಿ. ಇದು ಇನ್ನೂ 8 ಗಂಟೆ ಕೂಡ ಆಗಿಲ್ಲ, 7:15. ಇದು ಕಾಲೇಜ್ಗೆ ಹೋಗ್ತಾ ಹಂಗೆ ಬಿಟ್ಟು ಕಾಲೇಜ್ಗೆ ಬಸ್ಸಲ್ಲಿ ಹೋಗ್ತೀನಿ. ಡಿಕ್ಕಿಯಲ್ಲಿರೋದೆಲ್ಲ ಎತ್ತಿಕ್ಬಿಡೋಣ. ಅದರಲ್ಲಿ ಇದೆಲ್ಲ ಆಕ್ಸೆಸರೀಸಲ್ಲಿ ಕೊಟ್ಟಿರೋದು. ಇದನ್ನೆಲ್ಲ ಎತ್ತಿ ಇಕ್ಬಿಟ್ಟು ಕಾರ್ ಎತ್ಕೊಂಡು ಹೋಗೋಣ. ಇನ್ನೂ ಗಣೇಶ ಕೂಡ ಅಂಟಿಸಿಲ್ಲ, ಅಂಟಿಸ್ಬೇಕು, ಫಾಸ್ಟಾಗಿ ಅಂಟಿಸಿಲ್ಲ. ಅಂಟಿಸೋಣ ಇವತ್ತು. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದ್ರದ್ದು ಒಂದು ವ್ಲಾಗ್ ಮಾಡೋಣ. 15 ವರ್ಷ ಒಮ್ಮೆ ನಮ್ಮದು 2009 ತೊಗೊಂಡಿರೋದು. ಓಕೆ, ಬನ್ನಿ ಎತ್ಕೊಂಡು ಹೋಗಿ ಬಿಟ್ಟು ಹೋಗೋಣ. ಇದು ಬಂದು SX ಮ್ಯಾನ್ಯುಯಲ್ ಪೆಟ್ರೋಲು ಹೆಂಗಿದೆ ಅಂತೆಲ್ಲ ಹೇಳ್ತೀನಿ ಮುಂದೆ ರಿವ್ಯೂ ವ್ಲಾಗಲ್ಲಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದೊಂದ್ಸರಿ ಸ್ವಲ್ಪ ಲ್ಯಾಗ್ ಹೊಡಿಯುತ್ತೆ. ಓಕೆ, ಬನ್ನಿ ಸರ್ವಿಸ್ಗೆ ಬಿಟ್ಟು ಹೋಗೋಣ. ನಾವಿರೋದು ಬಂದು ತಿಮ್ಮಗೊಂಡಳ್ಳಿ, ಅಂದರೆ ಚಂದಾಪುರ ನಮಗೆ ಹತ್ರ. ಇದು ಬಂದು ಬೆಂಗಳೂರು ಹೊಸೂರು ಹೈವೇಯಲ್ಲಿರೋದು. ನಾನು ಓದ್ತಾ ಇರೋದು M.Pharmacy ಆಕ್ಸ್ಫರ್ಡಲ್ಲಿ, ಬೊಮ್ಮನಹಳ್ಳಿ ಆಕ್ಸ್ಫರ್ಡಲ್ಲಿ. ಇಲ್ಲಿ ಬೊಮ್ಮಸಂದ್ರ ಪವನ್ ಹ್ಯುಂಡೈಯಲ್ಲಿ ತೊಗೊಂಡಿದ್ದು. ಇಷ್ಟವರೆಗೂ ಸಕ್ಕತ್ತಾಗಿದೆ ಎಕ್ಸ್ಪೀರಿಯೆನ್ಸು. ನೋಡೋಣ ಫಸ್ಟ್ ಸರ್ವಿಸ್ ಹೆಂಗೆ ಮಾಡಿಕೊಡ್ತಾರೋ, ಹೆಂಗೆ ಕ್ಲೀನ್ ಮಾಡ್ತಾರೋ. ರೆಸ್ಪಾನ್ಸ್ ಎಲ್ಲ ಸಕ್ಕತ್ತಾಗಿದೆ ಹ್ಯುಂಡೈ ಕಡೆಯಿಂದ. ನಾನು ನೆಕ್ಸಾನ್ ಬುಕ್ ಮಾಡೋಕ್ಕೆ ಹೋಗಿದ್ದು. ಇದೆಲ್ಲ ಹೇಳ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ರಿವ್ಯೂ ವ್ಲಾಗಲ್ಲಿ ಎಲ್ಲ ಶೇರ್ ಮಾಡ್ಕೋತೀನಿ. ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಸ್ಪೆನ್ಷನ್ ಎಲ್ಲ ಚೆನ್ನಾಗಿದೆ. ಬೆಜಾನ್ ಕಂಟೆಂಟ್ ಇದೆ, ಮಾಡಬೇಕಷ್ಟು ವೀಡಿಯೋಸು. ಮಾಡೋಣ, ಫ್ರೀ ಮಾಡ್ಕೊಂಡು ಮಾಡೋಣ. ಯೂಟ್ಯೂಬ್ ಕಡೆನೂ ಸ್ವಲ್ಪ ಫೋಕಸ್ ಮಾಡೋಣ. ಇಷ್ಟದಿಂದ ಮಾಡೋಣ, ಕಷ್ಟಪಟ್ಟು ಮಾಡೋದು ಬೇಡ ಅಂದ್ಕೊಂಡಿದ್ದೀನಿ. ಸರಿ, ಬನ್ನಿ ಅಲ್ಲೇ ಶೋರೂಮ್ ಹತ್ರ ಸಿಗ್ತೀನಿ. ಇವಾಗ ಹೋಗಿ ಇನ್ನೂ ಓಪನ್ ಕೂಡ ಆಗಿರಲ್ಲ ಸರ್ವಿಸ್ ಸ್ಟೇಷನು. ಕಾರು ಅಲ್ಲಿ ಬಿಟ್ಟು ವಾಚ್ಮ್ಯಾನ್ಗೆ ಇದು ಕೊಟ್ಟು ಕೀನಾ ಅವ್ರಿಗೆ ಹೇಳಿದ್ದೀನಿ, ಆಲ್ರೆಡಿ ಇನ್ಫಾರ್ಮ್ ಮಾಡಿದ್ದೀನಿ ಸರ್ವಿಸ್ ಅಡ್ವೈಸರ್ಗೆ. ಒಂಥರ ಆಕ್ವರ್ಡ್ ಆಗಿದೆ ವ್ಲಾಗ್ ಮಾಡೋಕ್ಕೆ. ಇರಲಿ, ಬನ್ನಿ ಅಭ್ಯಾಸ ಮಾಡ್ಕೊಳ್ಳೋಣ. ನೀವು ಏನೇನೆಲ್ಲ ಇದೆ ಲೈಫಲ್ಲಿ. ಸರಿ, ಬನ್ನಿ ಶೋರೂಮ್ ಹತ್ರ ಸಿಗ್ತೀನಿ. ಬಾಯ್ ಗಾಯ್ಸ್. ಬನ್ನಿ, ಈ ವಿಡಿಯೋದಲ್ಲಿ MID ಮೈಲೇಜ್ ಕೂಡ ತೋರಿಸ್ಬಿಡ್ತೀನಿ. ಈ ಥರ ಇದೆ ನಾರ್ಮಲ್, ಜಾಸ್ತಿ ಏನಿಲ್ಲ ಟ್ರಾಫಿಕ್ಕು. ಆದರೆ ಕಂಪ್ಲೀಟ್ ಹೆವೇನೋ ಅಂತಲ್ಲ. MID ನೋಡಿ ಇವಾಗ ಎಷ್ಟು ಓಡಿದೆ, 9.6 ತೋರಿಸಿದೆ. 2 ಕಿಲೋಮೀಟ್ರ್ ಬಂದಿದ್ದೀವಿ. ಸರಿ, ಬನ್ನಿ ಶೋರೂಮ್ ಹತ್ರ ಹೋದ್ಮೇಲೆ ಎಷ್ಟು ಕಿಲೋಮೀಟ್ರಿಗೆ ಈ ಥರನೇ ಇರುತ್ತೆ, ಸ್ವಲ್ಪ ಹೈವೇ ಇರುತ್ತೆ. ನೋಡೋಣ, ಅಲ್ಲೂ ಟ್ರಾಫಿಕ್ ಇರುತ್ತೆ ಅನಿಸುತ್ತೆ ಇಷ್ಟೊತ್ತಲ್ಲಿ. ಎಷ್ಟು ಕೊಡುತ್ತೆ ಮೈಲೇಜ್, MID ಮೈಲೇಜ್, ಅದು ತೋರಿಸ್ಬಿಡ್ತೀನಿ. ಮೈಲೇಜ್ಗೂ ವ್ಲಾಗ್ ಮಾಡೋಣ ಸಪ್ರೇಟಾಗಿ, ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಯಾವ ಥರ ಕಂಟೆಂಟು, ಯಾವ ವಿಡಿಯೋ ಬೇಕಂತ ಹೇಳಿ, ಅದನ್ನೂ ಮಾಡೋಣ. ರೀಚ್ ಆದ್ವಿ ಹೊಸೂರು ಬೆಂಗಳೂರು ಹೈವೇ. ಎರಡೂವರೆ ಕಿಲೋಮೀಟ್ರ್ ಅಷ್ಟೇ ನಮ್ಮ ಮನೆಯಿಂದ ಈ ಹೈವೇಗೆ. ಬೊಮ್ಮಸಂದ್ರ ರೀಚ್ ಆದ್ವಿ. ಇನ್ನೇನು ಶೋರೂಮ್ ಹತ್ರನೇ ಇಲ್ಲಿಂದ. ನಾನೊಂದು 20 ಲಕ್ಷ ರೂಪಾಯಿ ಕಾರ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತಾಯಿದ್ದೀನಿ. ಅಂದರೆ ಈ ಶೋರೂಮಲ್ಲಿ ಏನಕ್ಕೆ ತೊಗೊಂಡೆ, ನೀವು ದಯವಿಟ್ಟು ವಿಸಿಟ್ ಮಾಡಿ. ಹೈವೇ ನಿಮ್ಗೆ ಹತ್ರ ಇದ್ದರೆ ನೋಡಿ, ಇದೇ ಶೋರೂಮು. ಸ್ವಲ್ಪ ಕೂಡ ಯೋಚನೆ ಮಾಡಲ್ಲ ನೀವು, ಫೀಲ್ ಆಗಲ್ಲ.
ಈ ಶೋರೂಮಲ್ಲಿ ಕಾರ್ ತೊಗೊಂಡ್ರೆ. ನಾನು ಯಾಕೆ ಹೇಳ್ತಿದ್ದೀನಿ ಅಂತ ಹೇಳ್ತೀನಿ ಇನ್ನೊಂದು ವಾಗಲ್ಲಿ. ಇವಾಗ ಹೇಳ್ಬಿಡ್ತೀನಿ ಬಿಡಿ. ಯಾಕೆ ಅಂದರೆ 15 ದಿನಕ್ಕೆ ಕಾರ್ ಕೊಟ್ಬಿಟ್ರು. ಇದಕ್ಕಿಂತ ಏನೇನಾದರೂ ಬೇಕಾ? ಫಸ್ಟ್ ಸರ್ವಿಸ್ ಹಾಂ, ಅಲ್ಲಿ ಬಿಟ್ಟು ನಿಮ್ಗೆ ಕೀ ಕೊಟ್ಟು ಹೋಗ್ತೀನಿ. ಕೊಡೋದಾ? ಸರಿ ಸರ್. ನಾನು ಏನಕ್ಕೆ ಪೆಟ್ರೋಲ್ ತೊಗೊಂಡೆ ಅನ್ನೋದು ಇನ್ನೊಂದು ವಾಗಲ್ಲಿ ಹೇಳ್ತೀನಿ. ಕಣ್ಣೇ ಕಾಣಿಸ್ತಿಲ್ಲ ಯಪ್ಪ. ಈ ಸಲಗನ ಟಿಕೆ ಚೋಡೋ ಮಾಡೋದು ಇರಿ. ಅವ್ರು ಪಾರ್ಕಿಂಗ್ ಆ ಥರ ಮಾಡಬೇಕು ಕ್ರಾಸಾಗಿ. ಇವ್ರು ಎಷ್ಟೊತ್ತಾಗುತ್ತೋ. ನಾನು ಕಾಲೇಜಿಗೆ 9 ಗಂಟೆಗೆ ಇರಬೇಕಲ್ಲಿ. ನೋಡ ಕೊಟ್ಟು ಓಡೋಗಿ ಬಸ್ ಹತ್ತದ. ಇನ್ನೇನಿಲ್ಲ. ಒಂದ್ಸರಿ ವಿಸಿಟ್ ಮಾಡಿ. ನಾನು ಸೇಲ್ಸ್ ಅಡ್ವೈಸರ್. ನನಗೆ ಯಾರು ಬಂದರೂ ಅವ್ರ ನಂಬರು ಕೂಡ ಹಾಕಿರ್ತೀನಿ. ಅವರು ಸೈಡ್ಲಾಗನ ನಮ್ಗೆ ಹಿಂದಿ ಬರಲ್ಲ, ಇವ್ರು ಕನ್ನಡ ಬರಲ್ಲ, ಯಾರಿಗೂ ಬರಲ್ಲ. ಸರಿ ಬನ್ನಿ, ಇವ್ರು ಕೀ ಕೊಟ್ಟು ನೋಡಿ. ಅಯ್ಯೋ ಹೋಗ್ಬಿಡ್ತಾ ಅನ್ಸುತ್ತೆ. ಇನ್ನು ತೋರಿಸಲ್ಲ ಅದು. ಹಾಂ, 5 ಕಿಲೋಮೀಟರ್ಸ್ ಬಂದಿದ್ದೀನಿ. ಏನು ರ್ಯಾಶಾಗೂ ಓಡಿಸಿಲ್ಲ, ನಾರ್ಮಲ್ ಡ್ರೈವಿಂಗು. 10.1 km/L ತೋರಿಸಿದೆ. ಓಕೆನೇ, ಏನಿಲ್ಲ. ಸಿಟಿಯಲ್ಲಿ ಒಂದು 12 ಕೊಡುತ್ತೆ, 12ರಿಂದ 13. ಹೈವೇಸಲ್ಲಿ 17 ಕೂಡ ಕರೆಕ್ಟಾಗಿ ಕ್ರೂಸ್ ಮಾಡಬೇಕು. 10 ಅದೇ ಒಂದು 10 ಕೊಡುತ್ತೆ. ಜಾಸ್ತಿ ಪೀಕ್ ಇದ್ದರೆ 6, 7 ಕೊಡುತ್ತೆ. ಪೀಕ್ ಟ್ರಾಫಿಕಲ್ಲಿ ಕೂಡ ಬಂಪರಲ್ಲಿ. ಸರಿ ಬನ್ನಿ, ಇವ್ರು ಕೀ ಕೊಟ್ಟು ಏನೇನು ಕೇಳಿ ಹೇಳ್ತಾರ ಕೊಟ್ಟೆ ಕೀನ. ಅವರು ಮೊಬೈಲ್ ನಂಬರು, ಎಷ್ಟು ಕಿಲೋಮೀಟ್ರ್ ಓಡಿದೆ ಅಂತ ಬರ್ಕೊಂಡ್ರು. ಇವಾಗ ಓಡಬೇಕು ಕಾಲೇಜ್ಗೆ. ನನ್ನ ಫ್ರೆಂಡ್ ಒಬ್ಬ ಬರ್ತಾನೆ ಬಸ್ಸಲ್ಲಿ. ಅವ್ನು ಕಾಲ್ ಮಾಡಿಬಿಟ್ಟು ಅವ್ನ ಬಸ್ಸೇ ಎತ್ಕೊಂಡ್ಬಿಡ್ತೀನಿ. ಇಲ್ಲಾಂದರೆ ಒಬ್ಬನೇ ಬೇಜಾರು. ಕೀ ಅಲ್ಲೇ ಕಾರ್ ಒಳಗಡೆ ಇಟ್ಟು ಬಂದ್ಬಿಟ್ಟೆ. ಸರಿ ಬನ್ನಿ ಓಡೋಣ ಕಾಲೇಜ್ಗೆ. ಕಾಲೇಜ್ ಬಿಡೋದು 4 ಗಂಟೆಗೆ. ಬಂದು 4:45 ಇನ್ನೂ ಇವಾಗ ಕ್ಲೀನ್ ಮಾಡಿಕ್ಕಿದ್ದಾರೆ. ಇಲ್ಲೇ ಇದೆ ನೋಡಿ ನಮ್ಮದು. ಈಸ್ಕೊಂಡೆ ಹೋಗ್ತಾಯಿದ್ದೀನಿ. ಫೈನಲ್ ಇನ್ನೊಂದ್ಸರಿ ಒರೆಸ್ಕೊಡ್ತೀನಿ ಅಂದರು. ಪರವಾಗಿಲ್ಲ ಅಂತ ಈಸ್ಕೊಂಬಂದೆ. ಅದಕ್ಕೆ ಹೇಳೋದು, ಒಳ್ಳೆ ಸರ್ವಿಸ್ ಕೊಡಬೇಕು ಅಂತ. ಟಾಟಾ ಒಂದು ಒಳ್ಳೆ ಸರ್ವಿಸ್ ಕೊಟ್ಟಿದ್ರೆ ಬೇರೆ ಟಾಟಾ ಕಾರ್ಸ್ ಕಾಣಿಸಿರೋದು. ಬಿಲ್ ಎಲ್ಲರಿಗೂ ಗೊತ್ತು, ಬಿಲ್ ಎಷ್ಟು ಬಂದಿರುತ್ತೆ ಅಂತ. 0. ಆಮೇಲೆ ಇಲ್ಲೇನೋ ಫೈನ್ ಲೈನ್ ಇದೆ. ನೋಡೋಣ. ಏನಂದರೆ ಈ ವ್ಯಾಕ್ಸ್ ಉಜ್ಜಿ ಬಿಡ್ತಾರಲ್ಲ, ಅದೊಂದು ಇಷ್ಟ ಆಗಲ್ಲ ನನಗೆ. ಎಲ್ಲಿ ಕೈ ಕುದ್ರಲ್ಲ ಮಾರ್ಕ್ಸು ಅಂದರೆ ಕೇಳಿಸಿಲ್ಲ. ಇಲ್ಲಿ ಈ ಗ್ಲಾಸ್ ಮೇಲೆ, ವಿಂಡ್ಶೀಲ್ಡ್ ಮೇಲೆ ಲೈಟಾಗಿ ವಾಟರ್ದು ಸ್ವೆಲ್ ಮಾರ್ಕ್ಸ್ ಇದೆ. ಅದೆಲ್ಲ ವಾಶ್ ಮಾಡಿ. ಅದು ಕೇಳಿದ್ರು ಏನಾದರೂ ಪ್ರಾಬ್ಲಮ್ ಇದೆಯಾ ಅಂತ. ಏನಿರಲಿಲ್ಲ, ಇದು ಮಾರ್ಕ್ಸ್ ಇದೆ, ಕ್ಲೀನ್ ಮಾಡಿ ಅಂದೆ. ಅದಕ್ಕೆ ಡ್ರೈ ವಾಶ್ ಮಾಡೋದು ಅಂದರು. ಏನು ಮಾಡೋಕ್ಕಾಗಲ್ಲ, ಎಲ್ಲ ಡ್ರೈ ವಾಶ್ ಮಾಡೋದು. ಪರವಾಗಿಲ್ಲ, ಕ್ಲೀನ್ ಮಾಡಿದ್ದಾರೆ. ಅದನ್ನು ಮ್ಯಾಕ್ಸ್ 16ಗೆ ಸಿಸ್ಟಮ್ ಮೋಸ್ಟ್ಲಿ ಅಪ್ಡೇಟ್ ಮಾಡಿದ್ದಾರೆ ಅನಿಸುತ್ತೆ. ನ್ಯಾವಿಗೇಷನ್ ಬೇರೆ ಥರನೇ ತೋರಿಸ್ತಿದೆ. ಆಮೇಲೆ ಅದು ವಾಟರ್ ವಾಶ್ ಏನೋ ವಾಶ್ ಮಾಡಿದ್ರೆ 1800+ ಟ್ಯಾಕ್ಸಸ್ ಅಂದರು. ಬೇಡ ಅಂದೆ. ಸುಮ್ಮನೆ 2,000 ರೂಪಾಯಿ. ನಂಗೆ ಗೊತ್ತಿಲ್ಲ ಅದು ಹೊರ್ತೋ ಇಲ್ಲೋ. ಸುಮ್ಮನೆ ಮಾಡಿಸಿ ಯಾಕೆ ಅಂತ ಮಾಡಿಸಿಲ್ಲ. ಬಿಲ್ಲು ಸೈಡಲ್ಲಿ ಒಂದು ಫೋಟೋ ಹಾಕ್ತೀನಿ ಸ್ಕ್ರೀನ್ ಮೇಲೆ, ನೋಡ್ಕೊಳ್ಳಿ.
ಇಲ್ಲಿಗೆ ಫಸ್ಟ್ ಸರ್ವಿಸ್ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡ್ಕೊಳ್ಳಿ. ಇನ್ನೂ ಯಾವ್ದಾದ್ರು ಏನಾದರೂ ನಿಮಗೆ ಈ ಥರ ವೀಡಿಯೋ ಮಾಡಿದ್ರೆ ಚೆನ್ನಾಗಿರುತ್ತೆ, ಇಲ್ಲ ಈ ವಿಡಿಯೋ ಬೇಕು ನಿಮಗೆ ಕ್ರೆಟಾ ಬಗ್ಗೆ, ಇನ್ನೊಂದು ಪಂಚ್ ಕೂಡ ಇದೆ ನಮ್ಮ ಹತ್ರ ಆಟೋಮೆಟಿಕ್ಕು ಟಾಪ್ ಆ್ಯಂಡು, ಅದ್ರ ಬಗ್ಗೆನೂ ಬೇಕಂದ್ರೆ ಹೇಳ್ತೀನಿ. ನಮ್ಮ ಹತ್ರ ಅಂದರೆ ಅದು ನಮ್ಮದೇ ಅಂತಲ್ಲ, ನಮ್ಮ ಹತ್ರ ಇರುತ್ತೆ, ನನ್ನ ಹತ್ರ ಇರುತ್ತೆ ಅದು ಜಾಸ್ತಿ. ಬೇಕಂದ್ರೆ ಹೇಳಿ, ಅದ್ರ ಬಗ್ಗೆನೂ ಒಂದು ಮಾಡ್ತೀನಿ ಅದು ವೀಡಿಯೋ. ನಿಮ್ಗೆ ಯಾವ ಥರ ಬೇಕು ವೀಡಿಯೋ ಅದ್ರ ಬಗ್ಗೆ ಆ ಥರ ಮಾಡ್ಕೊಡ್ತೀನಿ. ಅದು ಆಟೋಮೆಟಿಕ್ ಅದು ಪಂಚ್ ಬಂದು ಟಾಪ್ ಆ್ಯಂಡು. ಇನ್ನೂ ಬೇಜಾನ್ ಕಂಟೆಂಟ್ ಇದೆ ಮಾಡಬೇಕು ವೀಡಿಯೋಸು, ದಯವಿಟ್ಟು ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ವಲ್ಪ ಮೋಟಿವೇಟ್ ಆಗ್ತೀನಿ. ಕನ್ಸಿಸ್ಟೆನ್ಸಿ ಬೇಕು ಯೂಟ್ಯೂಬಲ್ಲಿ. ಅದು ಲ್ಯಾಗ್ ಹೊಡಿತಿದೆ, ಮಾಡೋಣ ಇನ್ಮೇಲಿಂದ. ಇಷ್ಟು ದಿನ ಒಂಥರ, ಇನ್ಮೇಲೆ ಒಂಥರ ಅಂದ್ಕೊಂಡಿದ್ದೀನಿ, ಮತ್ತೆ ಅದೇ ಥರ ಬೇಡ. ಸರಿ, ಇಲ್ಲಿಗೆ ವಿಡಿಯೋ ಏನು ಮಾಡೋಣ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡ್ಕೊಳ್ಳಿ. ಬಾಯ್ ಗಾಯ್ಸ್. ಫಸ್ಟ್ ಸರ್ವಿಸಲ್ಲಿ ಬಂದು ಏನೇನು ಮಾಡ್ತಾರೆ ಅಂದರೆ, ಆಯಿಲು, ಕೂಲೆಂಟು, ಇಲ್ಲ ವಿಂಡ್ಶೀಲ್ಡ್ ವಾಷರ್ದೇನೋ ಫ್ಲೂಯಿಡ್ ಏನಾದರೂ ಖಾಲಿ ಆಗಿದ್ರೆ, ಇಲ್ಲ ವಾಲ್ಯೂಮ್ ಕಮ್ಮಿ ಆಗಿದ್ರೆ ಫಿಲ್ ಮಾಡಿಕೊಡ್ತಾರೆ. ಆಮೇಲೆ ಬೇಸಿಕ್ಕು ಟ್ರೈಗೆ ವಾಶ್ ಮಾಡಿಕೊಡ್ತಾರೆ, ಅಂದರೆ ಟ್ರೈ ಕ್ಲೀನ್ ಮಾಡಿಕೊಡ್ತಾರೆ ಅಷ್ಟೇ. ಜನರಲ್ ಚೆಕಪ್ ಆಗಿರುತ್ತೆ ಅಷ್ಟೇ ಒಂದು ತಿಂಗಳು. ಇದರಲ್ಲಿ ಏನೋ ಆಯಿಲ್ ಚೇಂಜ್ ಏನು ಮಾಡಲ್ಲ. ಎಲ್ಲ ಫಸ್ಟ್ ಸರ್ವಿಸ್ ಆದಮೇಲೆ ಏನೋ ಚೇಂಜ್ ಆಗಿಬಿಡುತ್ತೆ, ಮೈಲೇಜು ಹಂಗೆ ಹಿಂಗೆ ಅಂತಾರೆ. ಅದು ಬರೀ ಗಾಡಿಗಳಿಗೆ ಅಷ್ಟೇ. ಯಾಕಂದರೆ ಗಾಡಿಗಳಲ್ಲಿ ಆಯಿಲ್ ಚೇಂಜ್ ಮಾಡ್ತಾರೆ ಫಸ್ಟ್ ಸರ್ವಿಸಲ್ಲಿ, ಕಾರಲ್ಲಿ ಚೇಂಜ್ ಮಾಡಲ್ಲ. ಈಗ ಸರ್ವಿಸ್ ಮಾಡಿದ್ಮೇಲೆ ವಾಕ್ ರೌಂಡು ಮರ್ತೋದೆ ಮಾಡೋದು, ಅದಕ್ಕೆ ತೋರಿಸ್ತಿದ್ದೀನಿ. ಸ್ವಲ್ಪ ಧೂಳು ಕೂತಿದೆ ಬರೋ ದಾರಿಯಲ್ಲಿ. ಚೆನ್ನಾಗಿ ಮಾಡಿದ್ದಾರೆ.